ನೋಡಿ, ಇವತ್ತು ರಾಜ್ಯ ರಾಜಕೀಯದಲ್ಲಿ ಕೆಲ ದಿನಗಳಿಂದ ಚರ್ಚೆ ಆಗ್ತಾ ಇರೋದು ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯನ್ನ ಪಕ್ಕಕ್ಕಿಡೋಣ. ಆದರೆ ಸಿದ್ದರಾಮಯ್ಯ ಅನ್ನೋ ಹೆಸರಿದೆಯಲ್ಲ, ಆ ಹೆಸರ ಹಿಂದೆ ಸುಪ್ರೀಂ ಲೀಡರ್ ಅನ್ನೋದು ಕೂಡ ಸೇರ್ಕೊಂಡಿದೆ. ಅದೊಂದು ಟ್ಯಾಗ್ಲೈನ್ ಆಗಿದೆ, ಸುಪ್ರೀಂ ಲೀಡರ್ ಸಿದ್ದರಾಮಯ್ಯ ಅಂತೇಳಿ. ಅಷ್ಟೇ ಅಲ್ಲ, ಅಹಿಂದ ನಾಯಕ ಅನ್ನೋದು ಕೂಡ ಇವತ್ತು ಅವರ ಬೆನ್ನಿಗೆ ನಿಂತಿರುವಂತಹ ಒಂದು ಶಕ್ತಿ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ಈಗ ಚರ್ಚೆಗಳಾಗ್ತಾ ಇದೆ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ಏನು ಬೇಕಾದ್ರೂ ಆಗಬಹುದು, ಕಾದು ನೋಡುವ ತಂತ್ರಕ್ಕೆ ಕೆಲವರು ಮೌನಕ್ಕೆ ಜಾರಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಹೇಳಿಕೆಗಳನ್ನ ಗಮನಿಸ್ತಾ ಬಂದ್ರೆ, ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವರು ನಾನೇ ಆಗಿರ್ತೀನಿ ಅಂತ ಹೇಳೋದಕ್ಕೂ ಅವರ ಜೊತೆಯಲ್ಲಿ ಕೆಲ ಪ್ರಬಲ ಮಂತ್ರಿಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಇವತ್ತು ನೋಡಿ, ಕೆಲ ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಹಳ್ಳಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, 2.5 ವರ್ಷ ಆಗ್ತಾ ಬರ್ತಾ ಇದೆ, ನೀವೀಗ ಸಂಪುಟವನ್ನ ಸ್ವಲ್ಪ ಚೇಂಜಸ್ ಮಾಡಲೇಬೇಕು. ಕೆಲವರು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಧಿಕಾರಿಗಳು ಎಲ್ಲಿ ಹೇಳ್ತಾರೋ ಅಲ್ಲಿ ಸಚಿವರು ಬಂದು ಸೈನ್ ಹಾಕೋದು ಅಷ್ಟೇ ಕೆಲಸ ಆಗೋಗಿದೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರಂತೆ. ಹಾಗಾಗಿ ಅದಕ್ಕೆ ಅಸ್ತು ಅಂತ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಈಗ ಕೆಲ ಪ್ರಭಾವಿ ಸಚಿವರು ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತು ಯಾವುದೇ ರೀತಿಯಾದಂಥ ಬದಲಾವಣೆ ಆಗದಂತೆ ಒಂದಷ್ಟು ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ, ಜೊತೆಗೆ ಶಕ್ತಿಯನ್ನು ತುಂಬುವಂತ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತು ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದು ಅಷ್ಟು ಸುಲಭನಾ? 50-50 ಮಾತುಕತೆ ಆಗಿದೆ ಅಂತ ಅಂದಮೇಲೆ DK ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ ಅವರು? ಒಂದು ವೇಳೆ ಅವರು ಓಕೆ ನಾನು ಬಿಟ್ಟು ಕೊಡ್ತೀನಿ ಅಂತಂದ್ರು ಕೂಡ ಕಾಂಗ್ರೆಸ್ಗೆ ಅಷ್ಟು ಸುಲಭದ ವಿಚಾರ ಆಗುತ್ತಾ? ಹೈಕಮಾಂಡ್ಗೆ ಒಂದು ಭಯ ಇದ್ದೇ ಇದೆ. ಸಿದ್ದರಾಮಯ್ಯ ಅವರನ್ನ ನಾವು ಈಗ ಕೆಳಗಿಳಿಸಿದ್ರೆ ಏನಾಗ್ಬೋದು? ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡೇ ಮಾಡ್ತಾರೆ. ನೋಡೋಣ, ಯಾವಾಗಲೂ ಕೂಡ ರಾಜಕೀಯದಲ್ಲಿ ಪ್ಲಸ್ ಮೈನಸ್ ಚರ್ಚೆ ಆಗ್ತಾನೆ ಇರುತ್ತೆ. ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸೋದ್ರಿಂದ ಏನಾಗುತ್ತೆ, ಪ್ಲಸ್ ಏನು ಮೈನಸ್ ಏನು ಅಂತ ನೋಡಿದಾಗ ಅಲ್ಲಿ ಮೈನಸ್ ಪಾಯಿಂಟೇ ದೊಡ್ಡದಾಗಿ ಕಾಣ್ತಾ ಇರೋದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಒಬ್ರು ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ. ಕುರುಬ, ಮುಸ್ಲಿಂ, ಶೋಷಿತ ಸಮುದಾಯಗಳು ಇವತ್ತು ಅವರ ಬೆನ್ನಿಗೆ ನಿಂತಿದೆ. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯವರ ಪರವಾಗಿದೆ ಅನ್ನೋದು ಸ್ಪಷ್ಟವಾದಂತ ವಿಚಾರ. ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯವರನ್ನ ಬದಲಿಸಿದ್ಬಿಟ್ರೆ 2028 ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳೋದು ನಿಶ್ಚಿತ. ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಸುಮ್ಮನೆ ಇಳಿಸೋದಕ್ಕಾಗೋದಿಲ್ಲ, ಅವ್ರಿಗೆ ಒಂದು ದೊಡ್ಡ ಸ್ಥಾನಮಾನವನ್ನ ಕೊಡ್ಲೇಬೇಕು. ಇವತ್ತು ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅಂತಂದ್ರೆ ಅಲ್ಲಿನ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಸಿದ್ದರಾಮಯ್ಯವರನ್ನ ಕರೆಸ್ಕೊಳ್ತಾರೆ, ಸಿದ್ದರಾಮಯ್ಯವರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಅವರು ಒಪ್ಕೊಂಡು ಆಯ್ತು ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾಗ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವ್ರಿಗೆ ಯಾವ ಸ್ಥಾನಮಾನ? ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಆದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇದೆಯಾ? ಖಂಡಿತ ಇಲ್ಲ ಅನ್ನತ್ತೆ ಮೂಲಗಳು. ಅವ್ರು ಯಾವತ್ತೂ ಹೋಗ್ಬೋದಿತ್ತು ರಾಷ್ಟ್ರ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದ ರಾಜಕೀಯವನ್ನ ಮಾಡೋದಕ್ಕೆ. ಆದ್ರೆ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣವನ್ನ ಮಾಡೋದು ಆಸಕ್ತಿ ಇಲ್ಲ, ರಾಜ್ಯದ ಮೇಲೆ ಮಾತ್ರ ಅವ್ರಿಗೆ ಆಸಕ್ತಿ ಇರೋದು. ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಎಲ್ಲಿದೆ? ಕರ್ನಾಟಕ ಒಂದು ಅವ್ರಿಗೆ ಪ್ರಬಲವಾದಂತ ಒಂದು ರಾಜ್ಯ ಕಾಂಗ್ರೆಸ್ ಪಾರ್ಟಿಗೆ. ತೆಲಂಗಾಣ ಏನೂ ಆಗ್ತಿಲ್ಲ, ಹಿಮಾಚಲ ಪ್ರದೇಶ ಏನೂ ಆಗ್ತಿಲ್ಲ. ಒಂದು ಕಡೆ ಆರ್ಥಿಕ ಸಂಕಷ್ಟ, ಇನ್ನೊಂದು ಕಡೆ ಲಾಟ್ರಿ ಹೊಡಿತಾ ಇದೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳ್ಕೊಂಬರ್ತಾರೆ. ಇಲ್ಲಿ ಪಕ್ಕದಾಗಿರುವಂಥ ಸ್ಟೇಟಲ್ಲಿರುವಂಥ ಮುಖ್ಯಮಂತ್ರಿ ನಮಗೆ ಆರ್ಥಿಕವಾದಂಥ ಸಂಕಷ್ಟ ಎದುರಿಸ್ತಾ ಇದ್ದೀವಿ, ನಾವು ಹೇಗಪ್ಪ ಆಡಳಿತ ನಡೆಸೋದು ಅಂತೇಳಿ ಅವ್ರು ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕನೇ ಈಗ ಟ್ರಂಪ್ ಕಾರ್ಡ್. ಇಂಥ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕಷ್ಟದ ಕಾಲದಲ್ಲಿದೆ ಕಾಂಗ್ರೆಸ್. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯನಾ? ಹೇಳಕ್ಕಾಗಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಮತ್ತೊಂದು ವಿಚಾರ ಏನಂತಂದ್ರೆ, ಇವತ್ತು ಸಿದ್ದರಾಮಯ್ಯವರನ್ನ ಇಳಿಸ್ಬಿಟ್ರೆ, ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ 1 ವರ್ಷದಲ್ಲೇ ಅವರನ್ನ ಕೆಳಗಿಳಿಸಲಾಗಿತ್ತು. ಆಗ ಹೀನಾಯವಾದಂಥ ಪೆಟ್ಟು ಬಿದ್ದಿತ್ತು. ಹೀನಾಯವಾದಂಥ ಪೆಟ್ಟು ಕಾಂಗ್ರೆಸ್ಗೆ ಯಾವ ತರ? ಯಾವಾಗ ಪಾಟೀಲ್ ಅವರನ್ನ ಕೆಳಗಿಳಿಸಿದ್ರು ಅದರ ಬೆನ್ನಲ್ಲೇ ಲಿಂಗಾಯತರು ಸಿಟ್ಟಿಗಾದ್ರು, ಆಕ್ರೋಶ ಭರಿತರಾದ್ರು.
ಇವತ್ತಿಗೂ ಕೂಡ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ ಮೇಲೆ ಒಲವನ್ನ ತೋರಿಸೋದಿಲ್ಲ. ಅವತ್ತು ನಮ್ಮ ಪಾಟೀಲ್ ನಮ್ಮ ಸಮುದಾಯದವ್ರನ್ನ ಈ ರೀತಿಯಾಗಿ ಅವಮಾನ ಮಾಡಿ ಕೆಳಗಿಳಿಸಿದ್ರು ಅಂತೇಳಿ ಕೋಪಭರಿತರಾಗಿ ಇವತ್ತು ಕೂಡ ಲಿಂಗಾಯತ ಸಮುದಾಯದವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೇಲೆ ಒಂದು ಒಲವನ್ನ ತೋರಿಸೋದಿಲ್ಲ. ಹಾಗಾಗಿ ಅಂತ ಒಂದು ತಪ್ಪನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಯಾರಿಲ್ಲ ಅನ್ನೋದು ಮೂಲಗಳ ಮಾಹಿತಿ. ಇದೇ ಕಾರಣಕ್ಕೆ 2028 ತನಕ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತದೆ. ಆದ್ರೆ ಹೇಳಕ್ಕಾಗಲ್ಲ, ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ನೋಡೋಣ, ಕಾದು ನೋಡುವ ತಂತ್ರಕ್ಕೆ ಕೂಡ ಮುಂದಾಗೋಣ. ನೋಡಿ, ಇವತ್ತು ರಾಜ್ಯ ರಾಜಕೀಯದಲ್ಲಿ ಕೆಲ ದಿನಗಳಿಂದ ಚರ್ಚೆ ಆಗ್ತಾ ಇರೋದು ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಯನ್ನ ಪಕ್ಕಕ್ಕಿಡೋಣ. ಆದ್ರೆ ಸಿದ್ದರಾಮಯ್ಯ ಅನ್ನೋ ಹೆಸರಿದೆಯಲ್ಲ, ಆ ಹೆಸರ ಹಿಂದೆ ಸುಪ್ರೀಂ ಲೀಡರ್ ಅನ್ನೋದು ಕೂಡ ಸೇರ್ಕೊಂಡಿದೆ. ಅದೊಂದು ಟ್ಯಾಗ್ಲೈನ್ ಆಗಿದೆ, ಸುಪ್ರೀಂ ಲೀಡರ್ ಸಿದ್ದರಾಮಯ್ಯ ಅಂತೇಳಿ. ಅಷ್ಟೇ ಅಲ್ಲ, ಅಹಿಂದ ನಾಯಕ ಅನ್ನೋದು ಕೂಡ ಇವತ್ತು ಅವರ ಬೆನ್ನಿಗೆ ನಿಂತಿರುವಂತಹ ಒಂದು ಶಕ್ತಿ. ನವೆಂಬರ್ ಕ್ರಾಂತಿಯಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯ ಇಲ್ಲ ಅನ್ನೋದು ಈಗ ಚರ್ಚೆಗಳಾಗ್ತಾ ಇದೆ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ಏನು ಬೇಕಾದ್ರೂ ಆಗಬಹುದು, ಕಾದು ನೋಡುವ ತಂತ್ರಕ್ಕೆ ಕೆಲವರು ಮೌನಕ್ಕೆ ಜಾರಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತ ಹೇಳಿಕೆಗಳನ್ನ ಗಮನಿಸ್ತಾ ಬಂದ್ರೆ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವರು ನಾನೇ ಆಗಿರ್ತೀನಿ ಅಂತ ಹೇಳೋದಕ್ಕೂ ಅವರ ಜೊತೆಯಲ್ಲಿ ಕೆಲ ಪ್ರಬಲ ಮಂತ್ರಿಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಇವತ್ತು ನೋಡಿ, ಕೆಲ ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ದೆಹಲಿಗೂ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, 2.5 ವರ್ಷ ಆಗ್ತಾ ಬರ್ತಾ ಇದೆ, ನೀವೀಗ ಸಂಪುಟವನ್ನ ಸ್ವಲ್ಪ ಚೇಂಜಸ್ ಮಾಡಲೇಬೇಕು. ಕೆಲವರು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಧಿಕಾರಿಗಳು ಎಲ್ಲಿ ಹೇಳ್ತಾರೋ ಅಲ್ಲಿ ಸಚಿವರು ಬಂದು ಸೈನ್ ಹಾಕೋದು ಅಷ್ಟೇ ಕೆಲಸ ಆಗೋಗಿದೆ ಅನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರಂತೆ. ಹಾಗಾಗಿ ಅದಕ್ಕೆ ಅಸ್ತು ಅಂತ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಈಗ ಕೆಲ ಪ್ರಭಾವಿ ಸಚಿವರು ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತು ಯಾವುದೇ ರೀತಿಯಾದಂಥ ಬದಲಾವಣೆ ಆಗದಂತೆ ಒಂದಷ್ಟು ಕೆಲಸಗಳನ್ನ ಅವರು ಮಾಡ್ತಿದ್ದಾರೆ, ಜೊತೆಗೆ ಶಕ್ತಿಯನ್ನು ತುಂಬುವಂತ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತು ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದು ಅಷ್ಟು ಸುಲಭನಾ? 50-50 ಮಾತುಕತೆ ಆಗಿದೆ ಅಂತ ಅಂದಮೇಲೆ DK ಶಿವಕುಮಾರ್ ಅವ್ರಿಗೆ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ ಅವರು? ಒಂದು ವೇಳೆ ಅವರು ಓಕೆ ನಾನು ಬಿಟ್ಟು ಕೊಡ್ತೀನಿ ಅಂತಂದ್ರು ಕೂಡ ಕಾಂಗ್ರೆಸ್ಗೆ ಅಷ್ಟು ಸುಲಭದ ವಿಚಾರ ಆಗುತ್ತಾ? ಹೈಕಮಾಂಡ್ಗೆ ಒಂದು ಭಯ ಇದ್ದೇ ಇದೆ. ಸಿದ್ದರಾಮಯ್ಯ ಅವರನ್ನ ನಾವು ಈಗ ಕೆಳಗಿಳಿಸಿದ್ರೆ ಏನಾಗ್ಬೋದು? ಸಾಧಕ ಬಾಧಕಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡೇ ಮಾಡ್ತಾರೆ. ನೋ ಡೌಟ್, ಯಾವಾಗಲೂ ಕೂಡ ರಾಜಕೀಯದಲ್ಲಿ ಪ್ಲಸ್ ಮೈನಸ್ ಚರ್ಚೆ ಆಗ್ತಾನೆ ಇರ್ತದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದ್ರಿಂದ ಏನಾಗುತ್ತೆ, ಪ್ಲಸ್ ಏನು ಮೈನಸ್ ಏನು ಅಂತ ನೋಡಿದಾಗ ಅಲ್ಲಿ ಮೈನಸ್ ಪಾಯಿಂಟೇ ದೊಡ್ಡದಾಗಿ ಕಾಣ್ತಾ ಇರೋದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಒಬ್ರು ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ. ಕುರುಬ, ಮುಸ್ಲಿಂ, ಶೋಷಿತ ಸಮುದಾಯಗಳು ಇವತ್ತು ಅವರ ಬೆನ್ನಿಗೆ ನಿಂತಿದೆ. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯವರ ಪರವಾಗಿದೆ ಅನ್ನೋದು ಸ್ಪಷ್ಟವಾದಂತ ವಿಚಾರ. ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯವರನ್ನ ಬದಲಿಸಿದ್ಬಿಟ್ರೆ 2028 ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳೋದು ನಿಶ್ಚಿತ. ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಸುಮ್ಮನೆ ಇಳಿಸೋದಕ್ಕಾಗೋದಿಲ್ಲ, ಅವ್ರಿಗೆ ಒಂದು ದೊಡ್ಡ ಸ್ಥಾನಮಾನವನ್ನ ಕೊಡ್ಲೇಬೇಕು. ಇವತ್ತು ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅಂತಂದ್ರೆ ಅಲ್ಲಿನ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಸಿದ್ದರಾಮಯ್ಯವರನ್ನ ಕರೆಸ್ಕೊಳ್ತಾರೆ, ಸಿದ್ದರಾಮಯ್ಯವರ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಂದು ವೇಳೆ ಅವರು ಒಪ್ಕೊಂಡು ಆಯ್ತು ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾಗ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವ್ರಿಗೆ ಯಾವ ಸ್ಥಾನಮಾನ? ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನ ಕರ್ಕೊಂಡು ಹೋಗ್ಬೇಕು. ಆದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇದೆಯಾ? ಖಂಡಿತ ಇಲ್ಲ ಅನ್ನತ್ತೆ ಮೂಲಗಳು. ಅವ್ರು ಯಾವತ್ತೂ ಹೋಗ್ಬೋದಿತ್ತು ರಾಷ್ಟ್ರ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದ ರಾಜಕೀಯವನ್ನ ಮಾಡೋದಕ್ಕೆ. ಆದ್ರೆ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣವನ್ನ ಮಾಡೋದು ಆಸಕ್ತಿ ಇಲ್ಲ. ರಾಜ್ಯದ ಮೇಲೆ ಮಾತ್ರ ಅವ್ರಿಗೆ ಆಸಕ್ತಿ ಇರೋದು. ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಎಲ್ಲಿದೆ? ಕರ್ನಾಟಕ ಒಂದು ಅವ್ರಿಗೆ ಪ್ರಬಲವಾದಂತ ಒಂದು ರಾಜ್ಯ ಕಾಂಗ್ರೆಸ್ ಪಾರ್ಟಿಗೆ. ತೆಲಂಗಾಣ ಏನೂ ಆಗ್ತಿಲ್ಲ, ಹಿಮಾಚಲ ಪ್ರದೇಶ ಏನೂ ಆಗ್ತಿಲ್ಲ. ಒಂದು ಕಡೆ ಆರ್ಥಿಕ ಸಂಕಷ್ಟ, ಇನ್ನೊಂದು ಕಡೆ ಲಾಟ್ರಿ ಹೊಡಿತಾ ಇದೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳ್ಕೊಂಬರ್ತಾರೆ. ಇಲ್ಲಿ ಪಕ್ಕದಾಗಿರುವಂಥ ಸ್ಟೇಟಲ್ಲಿರುವಂಥ ಮುಖ್ಯಮಂತ್ರಿ ನಮಗೆ ಆರ್ಥಿಕವಾದಂಥ ಸಂಕಷ್ಟ ಎದುರಿಸ್ತಾ ಇದ್ದೀವಿ, ನಾವು ಹೇಗಪ್ಪ ಆಡಳಿತ ನಡೆಸೋದು ಅಂತೇಳಿ ಅವ್ರು ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕನೇ ಈಗ ಟ್ರಂಪ್ ಕಾರ್ಡ್.
ಇಂಥ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕಷ್ಟದ ಕಾಲದಲ್ಲಿದೆ ಕಾಂಗ್ರೆಸ್. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯನಾ? ಹೇಳಕ್ಕಾಗಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಮತ್ತೊಂದು ವಿಚಾರ ಏನಂತಂದ್ರೆ, ಇವತ್ತು ಸಿದ್ದರಾಮಯ್ಯ ಅವರನ್ನ ಇಳಿಸ್ಬಿಟ್ರೆ, ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ 1 ವರ್ಷದಲ್ಲೇ ಅವರನ್ನ ಕೆಳಗಿಳಿಸಲಾಗಿತ್ತು. ಆಗ ಹೀನಾಯವಾದಂಥ ಪೆಟ್ಟು ಬಿದ್ದಿತ್ತು. ಹೀನಾಯವಾದಂಥ ಪೆಟ್ಟು ಕಾಂಗ್ರೆಸ್ಗೆ ಯಾವ ತರ? ಯಾವಾಗ ಪಾಟೀಲ್ ಅವರನ್ನ ಕೆಳಗಿಳಿಸಿದ್ರು ಅದರ ಬೆನ್ನಲ್ಲೇ ಲಿಂಗಾಯತರು ಸಿಟ್ಟಿಗಾದ್ರು, ಆಕ್ರೋಶ ಭರಿತರಾದ್ರು. ಇವತ್ತಿಗೂ ಕೂಡ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ ಮೇಲೆ ಒಲವನ್ನ ತೋರಿಸೋದಿಲ್ಲ. ಅವತ್ತು ನಮ್ಮ ಪಾಟೀಲ್ ನಮ್ಮ ಸಮುದಾಯದವ್ರನ್ನ ಈ ರೀತಿಯಾಗಿ ಅವಮಾನ ಮಾಡಿ ಕೆಳಗಿಳಿಸಿದ್ರು ಅಂತೇಳಿ ಕೋಪಭರಿತರಾಗಿ ಇವತ್ತು ಕೂಡ ಲಿಂಗಾಯತ ಸಮುದಾಯದವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೇಲೆ ಒಂದು ಒಲವನ್ನ ತೋರಿಸೋದಿಲ್ಲ. ಹಾಗಾಗಿ ಅಂತ ಒಂದು ತಪ್ಪನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ತಯಾರಿಲ್ಲ ಅನ್ನೋದು ಮೂಲಗಳ ಮಾಹಿತಿ. ಇದೇ ಕಾರಣಕ್ಕೆ 2028 ತನಕ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಹೇಳಲಾಗ್ತದೆ. ಆದ್ರೆ ಹೇಳಕ್ಕಾಗಲ್ಲ, ರಾಜಕೀಯದಲ್ಲಿ ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಏನು ಬೇಕಾದರೂ ಆಗಬಹುದು. ನೋಡೋಣ, ಕಾದು ನೋಡುವ ತಂತ್ರಕ್ಕೆ ಕೂಡ ಮುಂದಾಗ